ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅನ್ಕೊಂಡ್ರಾ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 35 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ. ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 13ನೇ ತಾರೀಕು ಡಿಸೆಂಬರ್ 2025 ಶನಿವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ, ದಕ್ಷಿಣಾಯನೆ, ಹೇಮಂತ ಋತು, ಮಾರ್ಗಶಿರ ಮಾಸೆ, ಕೃಷ್ಣ ಪಕ್ಷದ ನವಮಿ ತಿಥಿ, ಉತ್ತರ ಪಾಲ್ಗುಣಿ ನಕ್ಷತ್ರ, ಆಯುಷ್ಮಾನ್ ಯೋಗ, ತೈತುಲ ಕರ್ಣ. ಇವತ್ತಿನ ಪಂಚಾಂಗ ಫಲ. ಎಷ್ಟೇ ತಳ್ಳಿದರೂ ಬದುಕು ನಾವು ಕಟ್ಟಬೇಕು ಮಕ್ಕಳೇ. ನಮಗೆ ಈ ಸುತ್ತಮುತ್ತ ಈ ಪರಿಸರ ಏನ್ ಗೊತ್ತಾ, ನಮ್ಮನ್ನ ಹೇಗಾದ್ರೂ ಸರಿ ಮಣ್ಣು ಮಾಡ್ಲಿಕ್ಕೆ ನೋಡ್ತಿರ್ತಾರೆ. ಯಾವುದಾದ್ರೂ ರೀತಿಯಲ್ಲಿ, ಬಂಧುಗಳ ರೂಪದಲ್ಲಿ, ಸ್ನೇಹಿತರ ರೂಪದಲ್ಲಿ, ವ್ಯಾವಹಾರಿಕ ರೂಪದಲ್ಲಿ, ವ್ಯಾಪಾರ ರೂಪದಲ್ಲಿ. ನೀವು ಲಾಭಕ್ಕಿದ್ರೆ ಮಾತ್ರವೇ ನಿಮ್ಮನ್ನು ಇಟ್ಕೊಳ್ಳೋದು. ಅವರಿಂದ ಲಾಭ ಬಂದ್ರೆ ಮಾತ್ರ ನಾವು ಅವ್ರ ಜೊತೆಲಿರೋದು. ನನ್ನ ಗುರುಗಳು ನನಗೆ ಈಗಲೂ ನೆನಪು ಆಗ ಹೇಳ್ತಿರ್ತಾರೆ, ಕೇಳಿಸ್ಕೊತಿರ್ತಾನೆ. ತುಂಬಾ ಲಕ್ಷಾಂತರ ಗುರುಗಳು, ಅವರುಗಳ ನಡುವೆ ನೀವೆಲ್ಲ ನನ್ನ ಗುರುಗಳೇ. ಕಡಿಮೆ ಅಂದ್ರೂ ಒಂದು 10 ಲಕ್ಷ ಜನರ ಒಡನಾಟ. ಈ ಒಂದು 30-35 ವರ್ಷದ ಪಯಣದಲ್ಲಿ ಲೆಕ್ಕ ಹಾಕೊಳ್ಳಿ, ದಿನ ಒಂದು 100-200 ಜಾತಕ ನೋಡ್ತಿದ್ದೆ. ಬೆಳಿಗ್ಗೆ 7:00 ಶುರು ಆದರೆ ರಾತ್ರಿ 10-11. ಈಗಲೂ ಮರೆಯೋಲ್ಲ. ಒಂದು ಬನಶಂಕರಿಯಿಂದ ಒಂದು ಪುಟ್ಟ ಮಗು ಶಿಲ್ಪ ಅಂತ, ನನ್ನ ಮೊಟ್ಟ ಮೊದಲ ಸ್ಟಾಫ್, ತುಂಬ ದೊಡ್ಡದಾಗಿ ಆಫೀಸ್ ಮಾಡಿದಾಗ ಸುಮಾ ಅಂತ ಹೇಳ್ಬಿಟ್ಟು, ಮರಿಲಿಕ್ಕಾಗಲ್ಲ. ಇಬ್ಬರು ತಾಯಂದಿರನ್ನ. ರಾತ್ರಿ 11 ಗಂಟೆ ಆಗ್ಬಿಡ್ತಿತ್ತು. ಏನ್ರು ಮಕ್ಕಳೇ ಕಷ್ಟ ಆಗುತ್ತೆ, ಹೋಗ್ರೋ ಏನೋ ಮಾಡ್ಕೋತೀನಿ ಅಂದ್ರೆ, ಇಲ್ಲ ನಿಮಗ್ ತೊಂದರೆ ಆಗುತ್ತೆ. ಮನೆಗೆ ಹೋಗಿ ಅವ್ರು ಸೇರೋಷ್ಟಲ್ಲಿ 11-11:30. ಅವತ್ತಿನ ಕಾಲಕ್ಕೆ ಓಲಾನೂ ಇಲ್ಲ, ಯೂಬರು ಇಲ್ಲ, ಟ್ಯಾಕ್ಸಿನೋ ಆಟೋನೋ ಇನ್ನೊಂದು ಮಾಡಿ ಅವ್ರ ಮನೆಗೆ ಫೋನ್ ಮಾಡ್ತಿದ್ದೆ. ಇವತ್ತು ಸರ್ಕಾರ ಒಂದು ರೂಲ್ ಪಾಸ್ ಮಾಡಿದೆ, ಫೋನ್ ಮಾಡೋ ಹಾಗಿಲ್ಲ, ಕೇಳೋ ಹಾಗಿಲ್ಲ, ಮೆಸೇಜ್ ಮಾಡೋ ಹಾಗಿಲ್ಲ. ಇದೆಲ್ಲ ನೀವು ನಂಬೋಲ್ಲ. ಭಯ ನನಗೆ. ಪುಟಾಣಿ ಮಕ್ಕಳು ಅಲ್ಲೆಲ್ಲೋ ಬಿಡದಿ, ಅಲ್ಲೆಲ್ಲೋ ಏನೋ ಫ್ಯಾಕ್ಟ್ರಿ ಅಂತೆ, ಅಲ್ಲಿಂದ ಬರೋ ತಾಯಂದಿರ ಜೀವಗಳು ನೆನೆಸ್ಕೋತೇನೆ. ಎಲ್ಲಿದ್ರೂ ಚೆನ್ನಾಗಿರ್ಲಿ. ಮದುವೆ ಬದುಕು ಅನ್ನತಕ್ಕಂಥದ್ದೆಲ್ಲೋ ಕಟ್ಕೊಂಡು ಅವ್ರವ್ರ ಗೂಡುಗಳು ಕಟ್ಕೊಂಡಿದ್ದಾರೆ, ಇರ್ಲಿ. ಅಷ್ಟೊತ್ತಿಗೆ ಫೋನ್ ಮಾಡ್ತಿದ್ದೆ, ಅವ್ರ ತಂದೆ ತಾಯಿಗೆ ಫೋನ್ ಮಾಡ್ತಿದ್ದೆ, ಕುಟುಂಬಕ್ಕೆ ಫೋನ್ ಮಾಡ್ತಿದ್ದೆ. ಬಂದ್ರ ಸೇರಿದ್ರ ಹಿಂಗ ಆಗ್ಬಿಟ್ಟಿದೆ ಅಂತ. ಇರ್ಲಿ ಪರವಾಗಿಲ್ಲ ಅನ್ನೋರು. ಅವರು ಅಷ್ಟೊಂದು ವಿಶ್ವಾಸ, ನಂಬಿಕೆ, ಒಂದು ಭಾವ. ಈ ರೀತಿ ದಿನ 100-200-300 ಕ್ಲೈಂಟ್ಸ್ ನೋಡ್ತಿದ್ದಂಥ ಕಾಲಘಟ್ಟ. ನಾನೇ ಕಮ್ಮಿ ಮಾಡ್ಕೊಂಡು ಬಂದೆ. ನನ್ನ ಗುರುಗಳು ಬೈದು, 300ರಿಂದ 200 ಬಂದೆ, 200ರಿಂದ 100 ಬಂದೆ, 100ರಿಂದ 50 ಬಂದೆ, 50ರಿಂದ 10ಕ್ಕೆ ಬಂದಿದ್ದೇನೆ. ಅದು ವಾರದಲ್ಲಿ 2 ಇಲ್ಲ 3 ದಿನ. ಅಯ್ಯೋ ಬ್ಯುಸಿ ಆಗ್ಬಿಟ್ಟಿದೆ, ಬೇಡ, ಬೇರೆ ಬೇರೆ ದೊಡ್ಡ ವಿಚಾರಗಳು ಇನ್ನೊಂದು ಅನ್ನತಕ್ಕಂಥದ್ದು, ಸುತ್ತಾಟ ಜಾಸ್ತಿ. ಹಾಗಾಗಿ ಹೇಳ್ತಿರ್ತೇನಲ್ವ, ಹಮ್ ಗಲ್ಲಿ ಪೆನೈ, ಹಮ್ ದಿಲ್ಲಿ ಪೆನೈ, ಹಮ್ ಉಸ್ಕೋ ಪಾರ್ ಕರ್ ಚುಕೆ ಅಂತ. ಈಗಂತೂ ಇಲ್ಲವೇ ಇಲ್ಲ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಇದ್ರೆ ಅಪರೂಪ, ವಾಪಸ್ ಬಂದ್ರೆ. ಆ ರೀತಿ ಮಾಡಿ ಇಟ್ಕೊಬಿಟ್ಟಿದ್ದಾನೆ. ಇದರಲ್ಲಿ ಒಂದು ಗುರುಗಳು ನನಗೆ ತುಂಬಾ ಪರಿಚಯ, ಆದ್ಮೇಲೆ ತುಂಬಾ ಸಂಕಟದಿಂದ ಹೇಳೋರು. ಒಂದು ಕಾಲಘಟ್ಟ ಸ್ನೇಹಿತರು ಒಂದು ಗ್ರೂಪು. ಭಾನುವಾರ ಆದ್ರೆ ಮನೆ ತುಂಬಾ ಹೆಣ್ಮಕ್ಳು, ಕುಟುಂಬ, ಇದ್ದಿದ್ದು 1 TV. ಭಾನುವಾರ ಆದ್ರೆ ಮನೇಲಿ ಶಿಸ್ತುಬದ್ಧ ಜೀವನ. ಎತ್ತು ಮಾಡು, ಹೋಗಿ ರೆಡಿ, ಅದು ಇದು. ಸೊ ಬೆಳಿಗ್ಗೆ
ಜನರಲಿ 6 ಗಂಟೆಗೆ ಎದ್ದು ಒಂದು ಸ್ನಾನ, ತಿಂಡಿ ತಿಂದು ಒಂದು 7:30 8 ಗಂಟೆಗೆ ಅಲ್ಲಿಂದ ವಾಕ್. ಅವ್ರ ಹತ್ರ ಸೈಕಲ್ಲೂ ಇಲ್ಲ, ಗಾಡಿನೂ ಇಲ್ಲ, ಜೇಬಲ್ಲೊಂದು 100 ರೂಪಾಯಿ ಯಾವಾಗಲೂ ಇಟ್ಕೊಂಡಿರೋದಂತೆ. ಏನು ಗುರುಗಳಂದ್ರೆ ಖರ್ಚು ಮಾಡ್ತಿರ್ಲಿಲ್ಲ ಕಣೋ, ಇರಬೇಕು ಜೇಬಲ್ ದುಡ್ಡು. ನನ್ಗಂತ ಅಭ್ಯಾಸಗಳೇನಿಲ್ಲ. ಒಂದು ಟೀ ಕುಡಿಯೋ ಅಭ್ಯಾಸ, ಹಬ್ಬ ಅಂದ್ರೆ ಒಂದು ಬಿಸ್ಕೆಟ್ ತಿನ್ನೋ ಅಭ್ಯಾಸ, ಒಂದು ಪ್ಯಾಕೆಟ್ ತುಂಬಾ ಹಸಿವೆ ಆದ್ರೆ ಬೆಳಿಗ್ಗೆ ಮುದ್ದೆ ಮಾಡಿರೋರು ಕಣ, ತಿಂದ್ಬಿಟ್ಟು ಏನ್ ಮಾಡೋದು, ಭಾನುವಾರ ಮನೆಯಲ್ಲಿ 1-2 ಬುಕ್ ಇಟ್ಕೋತಿದ್ದೆ. ಸ್ನೇಹಿತರದೊಂದು ಆಫೀಸು, ಕೇಬಲ್ ಆಫೀಸು, ಎಲ್ಲ ಸೇರೋರು ಒಂದು 10 ಗಂಟೆಗೆ. ನಾನೊಂದು ಮನೆಯಿಂದ ನಡ್ಕೊಂಡು ಒಂದು ಹೆಚ್ಚು ಕಡಿಮೆ 7 ಕಿಲೋಮೀಟರ್ ನಡ್ಕೊಂಡು ಹಾಗೇ ಅವ್ರ ಆಫೀಸ್ಗೆ ಬರ್ತಿದ್ದೆ. ಒಂದು ವಾಕ್ ಆದಾಗೂ ಆಗ್ತಿತ್ತು. 9-9:30 ಹುಡುಗರೆಲ್ಲ 10-10:30 ಬರೋರು. ಎಲ್ಲ ಕೇಬಲ್ ಹಾಕೊಂಡು ಕ್ರಿಕೆಟ್ ಮ್ಯಾಚ್ ನೋಡ್ಕೊಂಡು ಬೆಳಿಗ್ಗೆನೆ ಮಧ್ಯಾಹ್ನ 12 ಗಂಟೆಗೆ ಬರೋ ಪಿಕ್ಚರ್ಗೆ ಹೋಗೋಣ ಅನ್ನೋರು. ಹೋಗ್ತಿರ್ಲಿಲ್ವಂತೆ ಗುರುಗಳು. ಕಾರಣ ಏನಕ್ಕೆ ಗೊತ್ತಾ? ಹೋದ್ರೆ ಖರ್ಚು ಬಾಬತ್ತು. ಕೈಯಲ್ಲಿ ಒಂದು 17,000 ರೂಪಾಯಿ ಸಂಬಳ ಬಂದ್ರು ಕೂಡ ಜೇಬಲ್ 100 ರೂಪಾಯಿ, ಮನೇಲಿ ಅಷ್ಟು ದೊಡ್ಡ ಸಂಸಾರ. ಅದಕ್ಕೆ ಏನ್ ಮಾಡೋರು ಅಂದ್ರೆ ಗುರುಗಳು ತುಂಬಾ ಲಿಮಿಟಲ್ಲಿ ಬದುಕು. ನಂಬಲ್ಲ, ನನಗೆ ಇವತ್ತಿಗೂ ಆಶ್ಚರ್ಯ. ಆಫೀಸ್ಗೆ 14 ಕಿಲೋಮೀಟ್ರು ನಡ್ಕೊಂಡು ಹೋಗೋರು. ಸೈಕಲ್ಲು ಇಲ್ಲ, ತಗೊಂಡ್ರೆ ಅದಕ್ಕೊಂದು ದುಡ್ಡು ಖರ್ಚು. ಅವತ್ತಿಗೆ ರ್ಯಾಲಿ ಸೈಕಲ್ಲು ಇನ್ನೊಂದು ಅಂತ ಸಂಕಟದಿಂದ ಹೇಳೋರು. ಅಷ್ಟೊಂದು ದುಡ್ಡು ಒಂದ್ಸೋದ್ ಕಷ್ಟ ಆಗೋದು, ಮನೆ ಮೇಂಟೈನ್ ಮಾಡೋದೇ ಕಷ್ಟ, ಅಮ್ಮನ ಕೈ ಕೊಟ್ಬಿಡ್ತಿದ್ದೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಕೆಲಸ ಅಲ್ಲಿ ಹೆಂಗ್ ಮಾಡಿಟ್ಕೊಂಡಿದ್ರು ಅಂತ ಹೇಳಿದ್ರೆ ಅವ್ರಿಗೆ ಸಿಕ್ಕಿದ ಕೆಲಸನೂ ಹಾಗೆ 10 ದಿನಕ್ಕೂ 15 ದಿನಕ್ಕೊಮ್ಮೆ ಮನೆಗೆ ಬರುವಂತ ಒಂದು ಪರಿಸ್ಥಿತಿ. ಅಷ್ಟೇ ಡೇ ಅಂಡ್ ನೈಟ್ ಕೆಲಸ. ರಾತ್ರಿ 12 ಗಂಟೆ 1 ಗಂಟೆ 2 ಗಂಟೆವರೆಗೂ ಮಲ್ಕೊ, ಮತ್ತೆ ಬೆಳಿಗ್ಗೆ ಎದ್ದು ಅಲ್ಲೇ ಆಫೀಸಲ್ಲೇ ಸ್ನಾನ, ರೆಡಿ, ಕೆಲಸ ಶುರು. ಒಂದೊಂದು ಸಮಯ ಬೆಳಿಗ್ಗೆ 5 ಗಂಟೆವರೆಗೂ ಕೆಲಸ ಅಂತೆ. ರಜಾನೇ ಇಲ್ಲ. ಅಷ್ಟು ಕೆಲಸ ಎಲ್ರದ್ದು ಹಾಕ್ಬಿಟ್ಟಿರೋರಂತೆ. ತುಂಬಾ ಸಂಕಟವಾಗಿ ಹೇಳೋರು, ಖುಷಿ ಪಟ್ಟು ಹೇಳೋರು, ಅಯ್ಯೋ ನಾನು ನೆಮ್ಮದಿಯಾಗಿ ನಾನು ಆ ಮೆಷಿನ್ಗಳ ಜೊತೆ, ಸಿಸ್ಟಮ್ಗಳ ಜೊತೆ, ಆ ಕಂಪ್ಯೂಟರ್ ಜೊತೆ ಇನ್ನೊಂದು ಅಂತಕ್ಕಂಥದ್ದು. ಒಂದು 10-15 ದಿನಕ್ಕೊಮ್ಮೆ ಮನೆಗೆ ಬರೋದು. ಆ ಥರದ್ದು ಒಂದು ನೈಟ್. ಆಗ್ಲೂ ಅಂತ ಒಂದು ಭಾನುವಾರ ಬಂದಾಗ ಹೀಗೆ ಹೋಗೋದು. ಹೋದಾಗ ಸ್ನೇಹಿತರೆಲ್ಲ ಎಲ್ಲೋ ಪಾರ್ಟೀಸು. ಇಲ್ಲಪ್ಪ, ನಮ್ಮ ತಾಯಿ ಗೊತ್ತಾಗ್ಬಿಟ್ರೆ ಅಷ್ಟೇ ಅನ್ನತಕ್ಕಂಥದ್ದು. ಇವರು ನೋಡೋರು ಸುಮ್ಮನೆ. ಆಮೇಲೆ ಬಾರೋ ಕಾಫಿ ಕುಡಿಯೋಕೆ ಹೋಗೋಣ. ಇಲ್ಲ ಕಣೋ, ಕಾಫಿ ಇಟ್ಕೊಳೋ. ಟೀ ಕುಡಿಯೋಣ. ಪಿತ್ತ ಕೊಡೋ, ಮಜ್ಜಿಗೆ ಸೈನಸ್ ಇದೆ, ಇಟ್ಕೊಬಿಡ್ತೀನಿ, ಹೋಗ್ರೋ. ಯಾವಾಗಲೂ ಒಂದ್ಸಲಿ ಹೋಗೋರಂತೆ. ತಾನು ಖರ್ಚು ಮಾಡೋರು. ತಿಂಗಳಿಗೊಮ್ಮೆನೋ 2 ತಿಂಗಳಿಗೊಮ್ಮೆನೋ ಅವ್ರು ಖರ್ಚು ಮಾಡ್ತಿದ್ರೆ ಗುಂಡಿಗೆ ಡಕ್ ಅನ್ನೋದಂತೆ. ಯಾಕಂದ್ರೆ ನಾನು ಮತ್ತೆ ಖರ್ಚು ಮಾಡ್ಬೇಕಾಗುತ್ತೆ ಅಂತ ಹೋಗ್ತಿರ್ಲಿಲ್ಲ ಅಂತ. ಇದನ್ನ ತಿಳ್ಕೊಂಡಂತ ಸ್ನೇಹಿತರು ವಲಯ, ನೀವು ನಂಬಲ್ಲ, ಅವ್ರನ್ನ ಯಾವುದಕ್ಕೂ ಕರೀತಿರ್ಲಿಲ್ಲ. ಒಂದು ಪಾರ್ಟಿ ಇರ್ಬೋದು, ಫಂಕ್ಷನ್ ಇರ್ಬೋದು, ಹಬ್ಬ ಇರ್ಬೋದು, ಗೃಹ ಪ್ರವೇಶ, ಮದುವೆ. ಈಗ ಒಂದು ಮದುವೆಗಳಿಗೆ ಹೋದಂದ್ರೆ ಆ ಕಾಲದಲ್ಲಿ ಒಂದು ನಿಯಮ ಇತ್ತು, ಮುಯಿ ಹಾಕೋದು. ಈಗ ಆಗ್ತಾರೆ ತುಂಬಾ ಚೆನ್ನಾಗಿ ಪತ್ರಿಕೆಯಲ್ಲಿ. ನಿಮ್ಮ ಪ್ರೀತಿ ವಿಶ್ವಾಸವೇ ಸಾಕು, ನಿಮ್ಮ ಮುಯಿ ಬೇಡ, ಯಾವುದೇ ಬಹುಮಾನ ಬೇಡ ಅಂತ. ಪುಣ್ಯಾತ್ಮನಪ್ಪ, ನಮ್ಮ ಕಾಲಕ್ಕೆ ಆ ಥರ ಇತ್ತು ಬಿಡಿ. ಮುಯಿ ತಗೊಂಡು ಹೋಗಿಲ್ಲ ಅಂದ್ರೆ ಈಗ ನೋಡೋರು ಮುಯಿ ಹಾಕಿಲ್ಲ ಅಂದ್ರೆ ಅದು ಜೋರಾಗಿ ಬೇರೆ ಹೇಳೋರತ್ತೆ. ನಮ್ಮ ತಂದೆ ಕಾಲದಲ್ಲಿ ಮೈಕ್ ಇಟ್ಕೊಂಡು ನಾಗಪ್ಪ ಶೆಟ್ರು ಬಂದಿದ್ದಾರೆ, ಚಂದ್ರಪ್ಪ ಶೆಟ್ರು ಬಂದಿದ್ದಾರೆ, 50 ರೂಪಾಯಿ ಕೊಟ್ಟಿದ್ದಾರೆ, 30 ರೂಪಾಯಿ ಕೊಟ್ಟಿದ್ದಾರೆ, 1 ರೂಪಾಯಿ 2 ರೂಪಾಯಿ 10 ರೂಪಾಯಿ ಎಲ್ಲ ಹಾಕಿದ್ದಾರೆ. ನೀವು ನಂಬಲ್ಲ, ಅಪ್ಪ ಬರ್ದಿಟ್ಟಿತ್ತು. ನನ್ನ ಅಕ್ಕನ ಮದುವೆಗೆ 10 ರೂಪಾಯಿ ಯಾರು ಕೊಟ್ಟಿದ್ದು, ಅದನ್ನ ನೆನಪಿಟ್ಕೊಂಡು ಅವ್ರ ಮದುವೆಗೆ ಹೋದಾಗ ಹಾಕಿತ್ತು. ಅಷ್ಟಕ್ಕೆ ಹಾಕಿರ್ತಾರಪ್ಪ, ಅದು 10 ರೂಪಾಯಿ ಕೂಡ ದೊಡ್ಡ ವಿಚಾರನೆ ಅಂತ ಅಪ್ಪ ಹೇಳೋರು, ಅಜ್ಜ ಹೇಳೋರು. ನಮ್ಗೆ ಆ ಕಾಲ ಹಿರಿಯರ್ದು ನೋಡಿ, ಆ ನಿಯಮ ಭದ್ರವಾಗಿ ಇಟ್ಕೊಂಡಿರೋರು. ಅವ್ರ ಮನೇಲಿ ಫಂಕ್ಷನ್ ಆಯ್ತು ಅಂದ್ರೆ ನಮ್ಮ ಮದುವೆಗೆ ಬಂದಿದ್ರು, ಹೋಗ್ಬೇಕು, ಮುಯ್ಯ ಹಾಕ್ಬೇಕು ಅನ್ನತಕ್ಕಂಥದ್ದು. ಮುಯ್ಯ ಹಾಕೋದು ದುಡ್ಡಿದ್ರೆ ಅಲ್ವಾ. ನಾನು ಹೋಗ್ತಾನೆ ಇರ್ಲಿಲ್ಲ, ಸಂಕೋಚ ಅನ್ನತಕ್ಕಂಥದ್ದು ಗುರುಗಳು ಹೇಳೋರು. ಏನ್ ಗುರುಗಳು ಹೆಂಗೆ ಹೇಳ್ತೀರಾ, ಒಳ್ಳೆ ಆಫೀಸರ್ ನೀವು. ಇತ್ತು ಕಣ, ಒಂದ್ 2-3 ಜೊತೆ ಬಟ್ಟೆ ಇಟ್ಕೊಂಡಿದ್ದೆ, ಚೆನ್ನಾಗೇ ಇತ್ತು. ಆದ್ರೂ ಹೋಗಕ್ಕೊಂಥರ ಸಂಕೋಚ ಕಣ. ಇವ್ರು ಕರಿತಾನೆ ಇರ್ಲಿಲ್ವಂತೆ. ಯಾಕೆಂದ್ರೆ ಇವ್ರು ತಿಳ್ಕೊಬಿಟ್ಟಿದ್ರು, ಇವ್ನ್ ಕಂಜೂಸ್ ಅಲ್ಲ, ಖರ್ಚೇ ಮಾಡಲ್ಲ. ಅಲ್ಲ, ದುಡ್ಡಿದೆ 100 ರೂಪಾಯಿ. ಅವತ್ತಿನ ಕಾಲಕ್ಕೆ 100 ರೂಪಾಯಿ ಅಂದ್ರೆ ಇವತ್ತಿಗೆ ಅದೊಂದು 10,000 ರೂಪಾಯಿ ವ್ಯಾಲ್ಯೂ ಲೆಕ್ಕ ಹಾಕೊಳ್ಳಿ. ಇದೊಂದು 30-35 ವರ್ಷದ ಹಿಂದ್ಗಡೆ ಮಾತು ಅವ್ರು ಹೇಳ್ತಾ ಇದ್ದಿದ್ದಂತ ನೆನಪು. 35 ವರ್ಷ, ಎಸ್. ಆಗ ನಡೆದಂತ ಘಟನೆಗಳನ್ನ ಹೇಳ್ತಾ ಇದ್ದಿತ್ತು.
ಸುಮ್ಮನೆ ಹೆಸರಿಗಷ್ಟೇ ಕೀ ಕೊಟ್ಬಿಟ್ಟೆ ನೋಡ್ಕೊಳ್ಳೋ ಅಂತ. ಒಂದಿನ ಏನ್ ಮಾಡಿದ್ದಾರೆ ಅಂದ್ರೆ ಇವ್ರು ಹೋಗಿದ್ದಾರೆ, ಎಲ್ಲರೂ ಬಂದಿದ್ದಾರೆ, ಮಾತಾಡಿದ್ದಾರೆ, ಕೆಳಗಡೆ ಹೊಟ್ಟೋಗಿದ್ದಾರೆ. ಇವ್ರು ಕುತ್ಕೊಂಡಿದ್ರೆ ಆ ಒಂದು ಅಂಗಡಿಯ ಹುಡುಗ ಕೆಲಸಗಾರ ಬಂದ್ಬಿಟ್ಟು ಎಲ್ಲಿನಾ, ಎಲ್ಲೂ ಹೋಗ್ಲಿಲ್ವಂತೆ. ಎಲ್ಲೂ ಇಲ್ಲಪ್ಪ, ನಿಮ್ಮ ಅಣ್ಣಂದ್ರೆಲ್ಲ ಎಲ್ಲೋ ಹೋಗಿದೆ ಅಂದ್ರೆ ಅಲ್ಲಿ ಕಾಫಿ ಕುಡಿತಿದ್ದಾರೆ ನೋಡೋಣ ಅಂತ. ಅರೆ ಒಂದ್ ಮಾತಿಗಾದ್ರೂ ಕಾಫಿ ಕುಡ್ದಿಲ್ವಲ್ಲ ಅಂತ ಇವ್ರ ಮನ್ಸಿಗೆ ಅನ್ಸಿದೆ. ಇಲ್ಲಪ್ಪ ನನಗೆ ಹೇಳ್ದೆ ಮಾಡಲ್ಲ ಅಂತ. ಇವ್ರು ಹೋಗೋರಂತೆ ಜೊತೆಲಿ, ಕುಡಿತಿರ್ಲಿಲ್ವಂತೆ. ನೋಡಿದ್ರೆ ತಿಳ್ಕೊಂತ ಇವ್ರು ಕರೆಯೋದೇ ಬಿಟ್ಬಿಟ್ಟಿದ್ದಾರೆ. ಗೊತ್ತಿಲ್ಲ ಇವ್ರಿಗೆ ಅಷ್ಟು ಕೂಡ ದಡ್ಡ. ಈ ಒಂದು ಎತ್ತಿನ ಕತೆ ತರ ಅದನ್ನ ಹೇಳ್ತೇನೆ ನಾನು ನಿಮ್ಗೆ. ನೀವು ನೋಡಿ ಅಂದ್ರೆ 2ನೇ ಫ್ಲೋರ್ ಇಂದ ನೋಡಿದ್ರೆ ಆ 4-5 ಜನ ಸ್ನೇಹಿತರು ಆರಾಮ್ಸೆ ಒಬ್ರ ಕೈಯಲ್ಲಿ ಸಿಗರೇಟು, ಒಬ್ರ ಕೈಯಲ್ಲಿ ಬಿಸ್ಕೆಟ್, ಒಬ್ರ ಕೈಯಲ್ಲಿ ಟೀ, ಒಬ್ರ ಕೈಯಲ್ಲಿ ಕಾಫಿ, ಇನ್ನೊಂದು ಅಂತ. ಏನೋ ಇದು ಯಾಕೆ ಕರ್ದಿಲ್ಲ ಇವರು ಅಂತ ಬಂದು ಹಿಂಗೆ ಕೂತ್ಕೊಂಡಿದ್ರೆ ಆ ಹುಡುಗ ಹೇಳದ್ನಂತೆ, ನೀವು ಬಿಡಿಣ, ಅವ್ರಿಗೂ ಗೊತ್ತಾಗ್ಬಿಟ್ಟಿದೆ ನಿಮ್ ಜೇಬಲ್ ದುಡ್ಡಿಲ್ಲ ಅಂತ, ನಡೆಯಲ್ಲ ಅಂತ. ಅವ್ರ ಮುಂದ್ಗಡೆ ಅವ್ರು ಬೆಳೆದ ಕತೆ ಅದು. ಆಮೇಲೆ ಈ ಲೋಕವೇ ಹಾಗೆ ಮಕ್ಕಳೇ, ನಿಮ್ಮ ಹತ್ರ ಇದ್ರೆ ಅವ್ವ ಹೇಳೋದು ನನಗೆ, ನಮ್ಮ ಮನೇಲಿ ರಾಗಿ ಕಲ್ ಬೀಸಿದ್ರೆ ಊರೆಲ್ಲ ನೆಂಟ್ರು ಕಣೋ ಅಂತ. ಇದು ಬದುಕು, ಹೀಗೆ ನಿಮ್ಮನ್ನ ಬಳಸ್ಕೋತಾರೆ ನೋಡಿ. ಒಮ್ಮೆ ಒಬ್ಬ ಬಡ ರೈತ ತನ್ನ ಜಮೀನಲ್ಲಿ ಕೆಲಸ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಒಂದು ಬಾವಿ ಮಾಡಿಟ್ಟಿದ್ದಾನೆ, ಪಾಳು ಬಾವಿ. ಅಲ್ಲಿ ಹುಲ್ಲಿಟ್ಟಿದ್ರೆ ತಿನ್ಕೊಂಡು ಬಂದಂತ ಒಂದು ವಯಸ್ಸಾದ ಎತ್ತು ಬಿದ್ದು ಬಿಟ್ಟಿದೆ. ಗೊತ್ತಾಗ್ಲಿಲ್ಲ ಅದಕ್ಕೆ. ಸ್ವಲ್ಪ ಮಬ್ಬು ಕಣ್ಣು, ಚೂರು ವಯಸ್ಸಾಗಿದೆ, ಕುಂಟ ಕಾಲು ಸ್ವಲ್ಪ, ಅದನ್ನೇ ಇಟ್ಕೊಂಡು ಏನೋ ಕೆಲಸ ಮಾಡಿಸ್ಕೊತಾ ಇದೆ. ಬಿದ್ದು ಬಿಟ್ಟಿದೆ. ಅಂಬೋ 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 ಅಂತ ಗಲಾಟೆ ಮಾಡಿದೆ. ಎಲ್ಲರೂ ಕೇಳಿಸ್ಕೊಂಡು ನೋಡಿ ಬಂದಿದ್ದಾರೆ. ಸುತ್ತಮುತ್ತ ಇರೋ ಅಂತ ಬಂಧು ಬಳಗ, ಸ್ನೇಹಿತರು, ಆತ್ಮೀಯರು ಎಲ್ಲ, ಅಣ್ಣ ತಮ್ಮಂದ್ರೆಲ್ಲ ಈ ಥರ ಓಡಿ ಬಂದಿದ್ದನ್ನು ನೋಡಿದ್ರೆ ಎತ್ತು ಬಿದ್ದುಬಿಟ್ಟಿದೆ. ಅಯ್ಯೋ ನನ್ನ ಎತ್ತು ಕಂಡ್ರು, ಪಾಪ ಕಂಡ್ರು. ಇರ್ಲಿ ಬಿಡೋಣ, ಅದಕ್ಕೆ ವಯಸ್ಸಾಗಿದೆ, ಮುದಿಗೂಬೆ. ಇಲ್ಲ ಕಂಡ್ರು, ಕಷ್ಟಕಾಲಕ್ಕೆ ಆಗಿದೆಯೋ ಅದು, ತುಂಬಾ ದಿನದಿಂದ ಸೇವೆ ಮಾಡಿದ್ಯೋ, ನನ್ನ ಅನ್ನದಾತ ಕಾಣೋ ಅದು, ಪುಣ್ಯಕೋಟಿ ಕಾಣೋ ಅದು, ಜೀವ ಬಸ್ದಿದೆ ಕಣೋ. ಇವಾಗ ಅದನ್ನ ಹಂಗೆ ಬಿಟ್ಬಿಟ್ರೆ ಹೆಂಗೋ ಕಣ, ಏನಾದ್ರೂ ಮಾಡ್ರೋ ಎತ್ತಣ ಹೇಗದೆ. ಈಗ ಅದನ್ನ ತಗೊಬಂದು ಈಗ ಇನ್ನೊಂದು ಕಾಲು ಮುರಿದಿರುತ್ತೆ, ಎತ್ತಿ ಮೇಲೆ ಅದಕ್ಕೆ ನೀನ್ ಸೇವೆ ಮಾಡ್ತಾ ಕೂತ್ಕೋಬೇಕಷ್ಟೇ, ನಿನಗೆ ಬೇರೆ ಬುದ್ಧಿ ಇಲ್ಲ ಅಂತ ಒಬ್ಬೊಬ್ರು ರೈತನಿಗೂ ದಿಕ್ ತೋರಿಸ್ತಿಲ್ಲ. ಇದು ಅಂಬ ನೋಡ್ತಿದೆ ಮೇಲೆ ಯಜಮಾನ, ಎಲ್ಲ ತನ್ನವರೆಲ್ಲ ಇದ್ದಾರೆ. ಏನ್ ಹೇಳ್ತಿದೆ ಅಂತ ಸ್ವಲ್ಪ ಹಿಂಗೆ ನೋಡ್ತಿದೆ. ಸ್ವಲ್ಪ ಮನುಷ್ಯರುಗಳ ಜೊತೆ ಪಳಗ್ಬಿಟ್ಟಿದಲ್ವಾ, ಅದು ಗೊತ್ತಾಗ್ಬಿಟ್ಟಿದೆ. ಹಾವುಗಳು, ಸರ್ಪಗಳು, ವಿಷ ಸರ್ಪಗಳು, ಅವರುಗಳಲ್ಲಿ ಇರತಕ್ಕಂಥದ್ದು ನಮ್ಮ ಸುತ್ತಮುತ್ತಲು. ಹೀಗೆ ನಾವು ಇರೋವರೆಗೂ ನಮ್ಮನ್ನ ಯು ಆರ್ ದ ಬೆಸ್ಟ್, ಯು ಆರ್ ದ ಬೆಸ್ಟ್, ಯು ಆರ್ ದ ಬೆಸ್ಟ್. ವೆನ್ ಅದ್ರಲ್ಲಿ ರಸ ಇಲ್ಲ ಅಂದ್ರೆ ಅಷ್ಟೇ. ನೋಡಿ ಆ ಎತ್ತನ್ನು ಕೂಡ ಯಾರೂ ಎತ್ತಕ್ಕೆ ಬರ್ತಿಲ್ಲ. ಅಯ್ಯೋ ಅದೆಲ್ಲ ಆಗ್ತಿದೆ ಕಣೆ, ನಾವೊಂದು ಹೇಳ್ತೀವಿ ಹಂಗೆ ಮಾಡ್ಬಿಡೋಣ. ಏನು, ನಾವೆಲ್ಲ ಸೇರ್ಕೊಂಡು ಮಣ್ಣು ಹಾಕ್ಬಿಟ್ಟು ಮುಚ್ಬಿಡೋಣ. ಸುಮ್ಮನೆ ನರಳೋದು ಯಾಕೆ, ನೀನೇ ಹೇಳ್ತಿದ್ದಿಲ್ಲ, ಯಾಕೆ ಸಂಕಟ ಪಡ್ತೀಯ? ಸರಿ, ಅವನು ಒಪ್ಕೊಂಡ. ಇದಕ್ಕೋ ಸಂಕಟ, ಏನಪ್ಪಾ ಇದು, ಏನ್ ಮಾಡ್ತಿದ್ದಾರೆ, ಏನಿದು ಆಲೋಚನೆ, ನಾನು ಎಷ್ಟು ದುಡ್ದಿದ್ದೇನೆ, ನಾನು ಎಷ್ಟು ಮಾಡಿದ್ದೇನೆ, ನಾನು ಎಷ್ಟು ಒಂದು ಬದುಕಟ್ಟಿಸ್ಕೊಟ್ಟಿದ್ದಾನೆ. ಬಿಸಿಲು ಮಳೆ ಅಂದ್ರೆ ಈ ರೈತನಿಗೆ ಇವನು ಇಷ್ಟೇನಾ? ಈ ಲೋಕವೇ ಹಾಗೆ. ನೆನ್ಪಿಟ್ಕೊಳ್ಳಿ, ಈ ಲೋಕವೇ ಹಾಗೆ. ನಿಮ್ ಜೇಬ್ ತುಂಬಾ ದುಡ್ಡಿದೆ, ನಿಮ್ಮ ಹತ್ರ ಹೆಸರಿದೆ, ನಿಮ್ಮ ಹತ್ರ ದುಡ್ಡಿದೆ, ಬರ್ತಾರೆ. ನಿಮ್ಮ ಹತ್ರ ಅಧಿಕಾರ ಇದೆ, ಇಲ್ಲ ದುಡ್ಡಿದೆ, ಬರ್ತಾರಪ್ಪ. ಯಾವ ರೀತಿ ಇಲ್ಲ ಅಂತ ಇಟ್ಕೊಳ್ಳಿ. ನೋಡಿ ನನ್ನ ಗುರುಗಳು ಹೇಳೋರು ಸಂಕಟ, ಏನ್ ಗುರುಗಳ ಇಷ್ಟೊಂದು, ಅವರು ಆ ಗೆಳೆತನಗಳನ್ನೇ ಬಿಟ್ಬಿಟ್ರು. ಎಲ್ಲರ ಜೊತೆಲೂ ಮಾತಾಡೋರು. ಒಂದು ಹಂತಕ್ಕೆ ಬಂದ್ಮೇಲೆ ಇವತ್ತಿಗೂ US ಅಲ್ಲಿ ಇದ್ದಾರೆ, ಬರ್ತಿರ್ತಾರೆ, ಬಂದಾಗೆಲ್ಲ ಮಾತಾಡ್ತಿರ್ತಾರೆ, ಹಳೆಯ ನೆನಪುಗಳು ಮಾತಾಡ್ತಿರ್ತವೆ. ತುಂಬಾ ದೊಡ್ಡ ಉನ್ನತ ಸ್ಥಾನ, ಅಂತಿಂತ ಸ್ಥಾನ ಅಲ್ಲ. 100 ಕೋಟಿ ಸಂಬಳ ಬರ್ಬೋದೇನೋ, ಆದಾಯ ಬರ್ಬೋದೇನೋ ವರ್ಷಕ್ಕೆ. ಸಿಕ್ಕಾಬಟ್ಟೆ ಅವ್ರು ಬೆಳೆದ ರೀತಿ. ಇವತ್ತು ಅವರು ಬಂದಾಗೆಲ್ಲ ಆ ನೆನಪುಗಳು, ಆ ರಸ್ತೆ, ಅದು ಇದು ಅಂತ ಕಾರಲ್ಲಿ ನನ್ನ ಕರ್ಕೊಂಡು ಹಾಗೇ ಒಂದು ರೌಂಡ್ ಹಾಕ್ಸ್ತಿರ್ತಾರೆ. ಅಲ್ಲಿ ಬಂದಾಗ ಅವ್ರು ತಿಂದಂತ ಮೊದಲ ಆ ಬೇಕ್ರಿ ತಿಂಡಿ ಇದೆಲ್ಲ ಹೇಳ್ತಿರ್ತಾರೆ. ಆ ಹೋಟ್ಲು, ಆ ದೋಸೆ, ಇನ್ನೊಂದು ಅಂತಕ್ಕಂಥದ್ದು ನೆನಪು ಬಂದಾಗೆಲ್ಲ ಪಾಪ ಅವ್ರ ಕಣ್ಣಲ್ಲಿ ಆ ನೀರು ಬಂದಾಗ ನಂಗೆ ಸಂಕಟ ಆಗುತ್ತೆ. ಏನೋಪ್ಪ, ನನ್ನನ್ನು ಅವತ್ತು ಯಾರೂ ಅರ್ಥ ಮಾಡ್ಕೊಳ್ಳಿಲ್ಲ, ನನ್ನ ಹತ್ರ ಇಲ್ಲ ಅಂತ ನನ್ನನ್ನು ಎಲ್ಲರೂ ಹಿಂಗೆ ಬಿಟ್ಬಿಟ್ರು ಅಂತ. ನನ್ಗೆ ಯಾಕೋ ಈ ಪುಣ್ಯಕೋಟಿ ಎತ್ತಿನ ಕತೆ ನೆನಪಿಗೆ ಬರ್ತಾ, ಅದಕ್ಕೆ ನಿಮ್ಗೆ ಹೇಳ್ತಿದ್ದೆ. ಈ ಲೋಕ ಹಾಗೆ ಮಕ್ಕಳೇ, ಕಡೆಗೆ ಎಲ್ಲರೂ ಮಣ್ಣು ಹಾಕ್ತಾ ಬಂದ್ರು. ಇದು ಗೊತ್ತಾಗ್ಬಿಡ್ತು.
ಮೇಲೆ ಬೀಳೋವರೆಗೂ ಸುಮ್ಮನಿದ್ದು ಹಿಂಗೆ ಒದರಿಸ್ಕೊಳ್ಳೋದು, ಕಾಲ ಕೆಳಗಡೆ ಬರೋ ಹಾಗೆ ಸ್ವಲ್ಪ ಸ್ವಲ್ಪ ತಗೊಬಂದು ಮಣ್ಣು ಸುರಿತಿದ್ದಾರೆ ಪಾಳ್ಬಾವಿಗೆ, ಅದು ಮುಚ್ಚೋಗ್ಲಿ ಅಂತ. ಇನ್ನೇನಕ್ಕೆ ಪ್ರಯೋಜನ? ಹಾಗೆ ನಾವು ಪ್ರಯೋಜನ ಇಲ್ಲ ಅಂದಿದ್ದೆ ಮುಚ್ಚಲಿಕ್ಕೆ ಬರ್ತಾರೆ ನಮ್ಮ ಹತ್ರ. ನಾನು ಅದಕ್ಕೆ ಹೇಳ್ತಿರ್ತೀನಿ, ಯಾವಾಗಲೂ ಒಂದು ಕೈ ಕೆಲಸ ಇಟ್ಕೊಂಡಿರಿ, ಅದರಲ್ಲಿ ಎಕ್ಸ್ಪರ್ಟ್ ಆಗಿ ಏನಾದರೂ ಒಂದು, ಎಲ್ಲಿದ್ದರೂ ಆ ವಿದ್ಯೆ ನಿಮ್ಮನ್ನು ಬದುಕಿಸುತ್ತೆ. ಎಲ್ಲಿದ್ದರೂ ನೋಡಿ, ಈ ವಿದ್ಯೆ ನೀವು ನಂಬಲ್ಲ, ನನ್ನ ತೋಟಕ್ಕೆ ಹೋಗ್ಬಿಟ್ರು ಕೂಡ ನಮ್ಮ 500 ಬಂದಿದ್ದಾರೆ, ಎಲ್ಲಿಂದಲೂ ಬರ್ತಾರೆ 1-4 ಜನ. ಗೊತ್ತಾಗಿದ ತಕ್ಷಣ ಆ ಗಾಡಿ ಮೂವ್ ಆಗಿದ್ದೆ ಅಲ್ಲಿ ತೋಟದ ಮಾಲೀಕನಿಗೆ ಹೇಳಿ ಇಟ್ಬಿಟ್ಟಿರ್ತಾರೆ, ಗುರುಗಳು ಬಂದಾಗ ಹೇಳಿ, ಶಾನ್ ಬಗುರು ಬಂದಾಗ ಹೇಳಿ, ನಮ್ಮ 500 ಬಂದಾಗ ಹೇಳಿ ಅಂತ. ಹಿಂಗಾದ್ರು ನನ್ನ ಪಾಡಿಗೆ ಹಗ್ಗದ ಮಂಚದಲ್ಲಿ ಇದ್ರು, ಬೆಳಿಗ್ಗೆ ಎದ್ದು ಸ್ನಾನ ಪೂಜೆ ಅಂತ ಕೂತಿದ್ರು, ಬಂದು ಸ್ವಾಮಿ ಹಿಂಗೆ ಅಂದ್ರೆ ಏನೋ ನನಗೆ ಗೊತ್ತಿರೋ ಈ ವಿದ್ಯೆ ನೀವು ನಂಬಲ್ಲ. ಆ ಬಡವನ ಹೃದಯದಲ್ಲಿರೋ ಆ ಒಂದು ಭಾವ, ಆ ಖುಷಿಯಾಗಿ ಒಂದಷ್ಟು ತರಕಾರಿ, ಒಂದಷ್ಟು ಸೊಪ್ಪು, ಏನೋ ಒಂದು ಮಾತು, ಒಂದಷ್ಟು ದಕ್ಷಿಣೆ, ಕುಳಿತ ಜಾಗದಲ್ಲಿ ಕೈ ಕೆಲಸ, ಕೈ ವಿದ್ಯೆ, ಮಹಾವಿದ್ಯೆ. ಎಲ್ಲಿದ್ದರೂ ಅದರಲ್ಲಿರೋ ತೃಪ್ತಿ ಇದೆಯಲ್ಲ, ಅದು ಬೇರೆ. ನಾನು ಬೇರೆ ಫೀಸು ತಗೋತೇನೆ, ಅದು ಬೇರೆ. ಆದ್ರೆ ಅಲ್ಲಿರೋ ಪ್ರೀತಿ ಇದೆಯಲ್ಲ, ಎಲ್ಲಿದ್ದರೂ ಅದಕ್ಕೆ ಹೇಳ್ತಿರ್ತಾನೆ, ನಿಮ್ಮ ಹತ್ರ ಒಂದು ಕೆಲಸ ಇರಬೇಕು, ಇಲ್ಲ ನೀವು ಮಣ್ಣಾಗ್ಬಿಡ್ತೀರಿ. ನಿಮ್ಮ ಹತ್ರ ಶಕ್ತಿ ಇರಬೇಕು, ಅಧಿಕಾರ ಇರಬೇಕು, ಇಲ್ಲ ದುಡ್ಡು ಇರಬೇಕು. ನೆನ್ಪಿಟ್ಕೊಳ್ಳಿ. ನೋಡಿ, ಎತ್ತಿಗೆ ಎಲ್ಲರೂ ಮುಚ್ಚಲಿಕ್ಕೆ ನೋಡ್ತಾರೆ, ವೇಸ್ಟ್ ಅಂತ. ಹಾಕ್ತಾ ಮೇಲಕ್ಕೆ ಬಂದ್ಬಿಡುತ್ತೆ. ಮಣ್ಣನ್ನು ಒದರ್ಸ್ಕೊಂಡು ಅವ್ರು ಆಗ್ತಿದ್ದಿದ್ದು ಅದು ಎತ್ತರಕ್ಕೆ ಬರ್ಲಿಕ್ಕೆ, ಅವ್ರು ಅಂದ್ಕೊಂಡಿದ್ದಾರೆ ಮುಚ್ಚಲಿಕ್ಕೆ ಅಂತ. ಮೇಲಕ್ಕೆ ಬಂದ ಕಣ್ ತುಂಬಾ ನೀರು ಯಜಮಾನನ್ನ ನೋಡುತ್ತೆ. ಅವ್ರನ್ನೆಲ್ಲ ನನ್ನ ಗುರುಗಳು ನೋಡ್ದಾಗೆ ಸೀದಾ ತನ್ನ ಪಾಡಿಗೆ ಬಿಟ್ಟು ಹೊರಟೋಗ್ಬಿಡುತ್ತೆ ಕಾಡಿಗೆ. ಅದು ಇಂಥ ಒಂದು ಮನುಷ್ಯರುಗಳ ನಡುವೆಯಾ ನೀವಿರೋದು? ಇಂಥ ಮನುಷ್ಯರುಗಳ ನಡುವೆಯ ಮಕ್ಕಳು ನಿಮ್ಮ ಹತ್ರ ನಡೆಯೋವರೆಗೆ, ನಿಮ್ಮ ಹತ್ತಿರ ನಡೆಯುವವರಿಗೆ. ನಿಮ್ಮ ನೋಡಿ, ಒಂದು ಧರ್ಮಶಾಸ್ತ್ರ ಎಷ್ಟು ಚೆನ್ನಾಗಿ ಹೇಳ್ತಾರೆ ಗೊತ್ತಾ? ಗಂಡ ಹೆಂಡತಿ ವಿಚಾರದಲ್ಲೇ ಇವತ್ತು ಗಂಡನ ಸಂಪಾದನೆ ಇರೋವರೆಗೆ ಹೆಂಡತಿಯಿಂದ ಮರ್ಯಾದೆ, ಗಂಡನ ಸಂಪಾದನೆ ಚೆನ್ನಾಗಿರೋವರೆಗೆ, ಇದು ಸತ್ಯ. ಹಾಗೆ ಹೆಂಡತಿಗೊಂದು ಅನಾರೋಗ್ಯ ಬಂದ್ಬಿಡ್ಲಿ, ಈ ಮೂದೇವಿಗೆ ಸೇವೆ ಮಾಡೋದೇ ಸಾಕಾಗ್ಬಿಟ್ಟಿದೆ. ಗಂಟ್ಲಿನ ಮುಳ್ಳು ಇವಳಿಗೆ ಮಲಗ್ಬಿಟ್ಟವಳೆ. ಯಾವತ್ತಾದ್ರೂ ನಿಮ್ಮ ತಾಯಿ, ನಿಮ್ಮ ಧರ್ಮಪತ್ನಿ ಮಲಗಿರೋದು, ಒಂದು ಟ್ಯಾಬ್ಲೆಟ್ ಕೊಟ್ಟಿರೋದು, ಒಂದು ವಿಕ್ಸ್ ತಂದು ಕೊಟ್ಟಿರೋದು, ಒಂದು ಬಿಸಿನೀರು. ಮಕ್ಕಳು ಅಷ್ಟೇ. ಅಯ್ಯಯ್ಯಪ್ಪ, ಇವತ್ತು ನೀವು ಬಿದ್ದರೆ ಮಣ್ಣೆ. ಎಲ್ಲರೂ ನೆನಪಿಟ್ಟುಕೊಳ್ಳಿ, ನಿಮ್ಮನ್ನು ನೀವು ರಕ್ಷಿಸ್ಕೊಳ್ಳಿ. ಒಂದು ಕೈ ಕೆಲಸ, ಒಂದು ಶಕ್ತಿ, ಒಂದು ಅಧಿಕಾರ, ಒಂದು ಬಲ, ಇವ್ರುಗಳನ್ನೆಲ್ಲ ನೆಚ್ಕೊಂಡಿರಬೇಡಿ. ನಿಮ್ಮನ್ನ ಬಳಸ್ಕೊಳ್ಳೋವರೆಗೂ, ನಿಮ್ಮನ್ನು ಬಳಸಿಕೊಳ್ಳುವವರೆಗೂ, ನೀವು ಕೊಡೋವರೆಗೂ, ನೀವು ಕೊಡಲ್ಲ ಅಂತ ಹೇಳ್ಬಿಡಿ. ನೋಡಿ ಹೆಂಗ್ ಬದಲಾಗ್ತಾರೆ. 10 ರೂಪಾಯಿ ವ್ಯಕ್ತಿಗೆ 10 ರೂಪಾಯಿ ಕಮಿಟ್ಮೆಂಟ್ ಇರುತ್ತೆ ಮಕ್ಕಳ. ಹಬ್ಬ ಅಂದ್ರೆ 20 ರೂಪಾಯಿ. 10 ಲಕ್ಷದ ವ್ಯಕ್ತಿಗೆ 1 ಕೋಟಿ ರೂಪಾಯಿ ಕಮಿಟ್ಮೆಂಟ್ ಇರುತ್ತೆ. ಯಾರಿಗೂ ಗೊತ್ತಿರೋಲ್ಲ. ಯಸ್ ಟು ಲೀಡ್ ಲೈಕ್ ದಟ್, ಲಿವ್ ಲೈಕ್ ದಟ್. ಆನೆ ಭಾರ ಆನೆಗೆ, ಇರುವೆ ಭಾರ ಇರುವೆಗೆ. ಇರುವೆ ಕಮಿಟ್ಮೆಂಟ್ ಇರುವೆಗೆ, ಆನೆ ಕಮಿಟ್ಮೆಂಟ್ ಆನೆಗೆ. ನೋಡೋರ್ಗೂನಪ್ಪ ಏನ್ ಗೊತ್ತಾ ಅನ್ನೋ ರೀತಿಯಲ್ಲೇ ಇರ್ತಾರೆ. ಇಂಥದ್ದೊಂದು ಭಾವ, ಎಚ್ಚರಿಕೆ. ಈ ಒಂದು ಸಮಾಜದಲ್ಲಿ ನೋಡ್ಕೊಂಡು ಹೆಜ್ಜೆ ಇಡಿ. ಒಳ್ಳೇದಾಗ್ಲಿ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಉತ್ತರ ಪಾಲ್ಗೊಳ್ಳಿ. ಉತ್ತರವಿಲ್ಲದ ಪ್ರಶ್ನೆಗಳು. ಹೌದು ಅಲ್ವಾ ಹೇಳಿ? ಉತ್ತರ ನಕ್ಷತ್ರದ ಹುಟ್ಟಿದವರು. ಹೌದು, ನಿಮ್ಮಷ್ಟು ರಸಿಕರಿಲ್ಲ. ಹೌದು, ನಿಮ್ಮಷ್ಟು ಶಕ್ತಿಶಾಲಿಗಳಿಲ್ಲ, ವಿದ್ಯಾಶಾಲಿಗಳಿಲ್ಲ, ಜ್ಞಾನಶಾಲಿಗಳಿಲ್ಲ. ಬಟ್ ಸ್ಟಿಲ್ ಯು ಹ್ಯಾವ್ ಎ ಲಾಟ್ ಆಫ್ ಕ್ವಶನ್ಸ್. ನಿಮ್ಮ ಪ್ರಶ್ನೆಗಳಿಗೂ ಉತ್ತರಗಳೇ ಇಲ್ಲ. ಎಲ್ಲರ ಪ್ರಶ್ನೆಗಳಿಗೂ ಉತ್ತರ ಕೊಡೋ ಶಕ್ತಿ ನಿಮ್ಗಿರುತ್ತೆ. ಎಲ್ಲರ ನಿಶ್ಶಕ್ತಿಗೂ ಶಕ್ತಿ ಆಗೋ ಶಕ್ತಿ ನಿಮ್ಮ ಹತ್ರ ಇರುತ್ತೆ.
ಎಲ್ಲರ ದುರ್ಬಲತ್ವಕ್ಕೂ ನಿರ್ಬಲತ್ವಕ್ಕೂ ಬಲವಾಗಿ ನಿಲ್ಲೋ ವ್ಯಕ್ತಿತ್ವ ನೀವು. ನೀವು ಪಕ್ಕದಲ್ಲಿ ಇದ್ದೀರಿ ಅಂದ್ರೆ ನಮಗ್ ಸೋಲಿಲ್ಲ ಮಕ್ಕಳ. ಉತ್ತರ ನಕ್ಷತ್ರ ಎಸ್ಪೆಷಲಿ ಸ್ತ್ರೀಯರು ಉತ್ತರದಲ್ಲಿ ಹುಟ್ಟಿದ್ರೆ ನಮ್ ಗುರುಗಳು ಹೇಳೋದು ಐ ಲವ್ ಯು ಕಣೋ ಅಂತ ಹೇಳ್ತಾರೆ. ನಿಜವೇ, ನೀವಂತ ಒಂದು ಆ ಚುರುಕು. ನಿಮ್ ಕಣ್ಣೀರು ಯಾರಿಗೂ ಗೊತ್ತೇ ಆಗೋಲ್ಲ, ನಿಮ್ ದುಃಖ ಯಾರಿಗೂ ಹೇಳ್ಕೊಳ್ಳೋದೇ ಇಲ್ಲ. ನಮ್ ಗುರುಗಳ ತರ ನಾನು ಹೇಳ್ಕೊಬಿಡ್ತೇನಪ್ಪ, ನನ್ ಕೈಲಾಗಲ್ಲ, ನಿಮ್ಮ ಹತ್ರ ಹೇಳ್ಕೊಬಿಡ್ತು. ನನಗೆ ಹೆಂಗಾಗಿತ್ತು ಮಕ್ಳು, ಹೆಂಗಾಗಿತ್ತು ಅದಾಗಿತ್ತು, ಈ ತರ ಬೆನ್ನುಗ್ ಚೂರಿ, ಈ ತರ ನಂಬಿಕೆ ಇದ್ರು, ನನಗ್ ಗೊತ್ತಿಲ್ಲ. ನನಗೆ ನೀವೇ ನನ್ನ ಸರ್ವಸ್ವವು. ಕೆಲವ್ರು ಹಾಗೆ ದೊಡ್ಡವರುಗಳು ಹೇಳ್ಕೊಳಕ್ಕಾಗಲ್ಲ, ನಮ್ಮ ಹತ್ರ ಹೇಳ್ಕೊತಾರೆ. ಆ ಹೇಳ್ಕೊಳ್ಳೋವಾಗ ಆರ್ಧತೆ ಇರುತ್ತಲ್ವಾ, ನೀವು ಹಾಗೆ ಯಾರಿಗೂ ನಿಮ್ ನೋವು ಗೊತ್ತಾಗಲ್ಲ. ಎಲ್ಲರಿಗೂ ಒಂದು ರೀತಿ ಉಪ್ಪಿನಂತೆ, ಊಟದಲ್ಲಿರುವ ಉಪ್ಪಿನಂತೆ ಕಾಣಿಸೋದೇ ಇಲ್ಲ. ಉಪ್ಪಿಗಿಂತ ರುಚಿ ಇಲ್ಲ, ಆದ್ರೂ ಕಾಣಿಸೋಲ್ಲ. ಎಲ್ರಿಗೂ ನೀವು ಬೇಕು, ಎಲ್ಲದಕ್ಕೂ ಅಂತ ಒಂದು ಉತ್ತರ ನಕ್ಷತ್ರ. ಮೇಷರಾಶಿ, ಚಂದ್ರ ಸೂರ್ಯನ ಸಾರದಲ್ಲಿ, ಸೂರ್ಯ ಬುಧನ್ ಸಾರದಲ್ಲಿ. ಪರವಾಗಿಲ್ಲ. ಕನ್ಸಲ್ಟೆಂಟ್ಸ್, ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ, ಸ್ವಂತ ವ್ಯವಹಾರ, ಒಂದು ಮ್ಯಾನೇಜ್ಮೆಂಟ್, ಒಂದು ಸಣ್ಣದಾಗಿ ಲೇವಾದೇವಿ ಏನ್ ನಡೆಸ್ಕೊಂಡು ಹೋಗ್ತಿದ್ದೀರಿ, ಮೇಷಂ ಗೆಲುವು ಚೆನ್ನಾಗಿದೆ. ದೊಡ್ಡದೇನು ಟೆನ್ಷನ್ಸ್ ಏನಿಲ್ಲ, ನೀವು ಹುಳ ಬಿಟ್ಕೋತೀರಿ ಅಷ್ಟೇ. ಹೇಳ್ದಾಗೆ ನೋಡಿ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಕ್ರಾಶಿಂಗು, ಹುಷಾರ್. ಯಾರ್ಯಾರೋ ಏನೋ ಹೇಳ್ತಾರೆ ಮಾಡ್ತಾರೆ, ಇನ್ನೊಂದು ಅದರಲ್ಲೂ ಮಕ್ಕಳೇ ಅಲ್ಲಿ ನೋಡಿ, ಕುಜನಿಂದೆ ಬುಧ, ಬುಧನಿಂದೆ ಚಂದ್ರ, ಚಂದ್ರನಿಂದೆ ಕೇತು. ನಾವು ನಮ್ಮ ಸುತ್ತಮುತ್ತ ಯಾರಿದ್ದಾರೆ ಅಂತ ನೋಡ್ತೀವಿ, ಇನ್ಫ್ಲೂಯೆನ್ಸರ್ಸ್. ಇವತ್ತಿಡೀ ಪ್ರಪಂಚ ಈ ಇನ್ಫ್ಲೂಯೆನ್ಸ್ ಇಂದ ನಡೀತಿದೆ. ನೆನ್ಪಿಡಿ, ನೀವು ಕೆಟ್ಟವರಲ್ಲ, ನಿಮ್ ಪಕ್ಕದಲ್ಲಿ ಇರೋನ್ ಹೇಳ್ಕೊಂಡು ಹೋಗ್ಬಿಡ್ತಾನೆ. ನಾವು ಒಳ್ಳೆಯವರು ಅಲ್ಲ, ಪಕ್ಕದಲ್ಲಿ ಒಳ್ಳೆಯವನಿದ್ರೆ ಒಳ್ಳೆ ಕಾರ್ಯ ಕೇಳ್ಕೊಂಡು ಹೋಗ್ಬಿಡ್ತಾನೆ. 3 ಜನ ಮೂರ್ಖರ ಜೊತೆಲಿದ್ರೆ 4ನೇ ಮೂರ್ಖ, 3 ಜನ ಕೇಡಿಗಳ ಜೊತೆಲಿದ್ರೆ ನಾನು 4ನೇ ದೊಡ್ಡ ಕೇಡಿ, 3 ಜನ ಪಂಡಿತರಿದ್ರೆ 4ನೇ ನಾನಲ್ಲಿದ್ರೆ ನನ್ನನ್ನ ಪಂಡಿತ ಅಂತಾರೆ. 4ನೇ ಪಂಡಿತ, ಓ ದೊಡ್ಡ ಪಂಡಿತ. ಹಿಂಗೆ ನೋಡಿ, ಅಲ್ಲಿ ಕುಳಿತಿರೋದು ಕೇತು, ಪಕ್ಕದಲ್ಲಿ ಚಂದ್ರ, ಚಂದ್ರನ ಪಕ್ಕದಲ್ಲಿ ಬುಧ. ಆಗಲ್ಲ, ಕೇತುವಿಗೂ ಚಂದ್ರನಿಗೂ ಆಗಲ್ಲ, ಚಂದ್ರನಿಗೂ ಬುಧನಿಗೂ ಆಗಲ್ಲ, ಬುಧನಿಗೂ ಕುಜನಿಗೂ ಆಗಲ್ಲ, ಕುಜನಿಗೂ ರಾಹುಗೂ ಆಗಲ್ಲ, ರಾಹು ಪಕ್ಕದಲ್ಲಿ ಶನಿ. 100% ಇದೊಂದು ಡೈನಾಮೈಟ್ ಆಟಮ್ ಬಾಂಬ್, ದೊಡ್ಡ ಒಂದು ಬಿರುಗಾಳಿ, ಬೆಂಕಿ, ಅವಘಡ, ಆರ್ಥಿಕತೆಯ ಹಿನ್ನೋಟ, ಸುಡುಗಾಳಿ, ಸುಂಟರಗಾಳಿ, ಭೂಕಂಪ, ಸುನಾಮಿ. ಆರ್ಥಿಕತೆಯಲ್ಲಿಯೂ ಪ್ರಕೃತಿಯಲ್ಲಿಯೂ ರಗ್ಗ ಇರುತ್ತೆ. ಓ ದೇವರೇ, ಈ ರೀತಿ ಗ್ರಹಗಳು ಪಕ್ಕದಲ್ಲಿದ್ರೆ ಎಲ್ಲೆಲ್ಲಿ ಏನ್ ವಿಸ್ಫೋಟ ಆಗುತ್ತೆ, ಎಲ್ಲೆಲ್ಲಿ ಏನೇನು ಬೆಂಕಿ ಅವಘಡ ಆಗುತ್ತೆ ಅನ್ನತಕ್ಕಂಥದ್ದು. ನೀರು, ಜಲ, ಭೂಮಿ, ಸ್ತಂಭನ, ಕಂಪನ, ಮನಸ್ಸಿನ ಕಂಪನ, ಉದ್ವೇಗ, ಉದ್ವಿಗ್ನ. ನೋಡಿ, ಮನೆ ಯಾರೋ ಗಾಡಿ ಟಚ್ ಅಂತ ಚೇಸ್ ಮಾಡ್ಕೊಂಡು ಹೋಗಿ ಹತ್ತಿ ಹೊಡಿತಾನೆ. ಅಷ್ಟು ರೋಡ್ ರೇಜು, ಅಷ್ಟು ಉನ್ಮಾದ. ನೋಡಿ, ಇದೆ ಗ್ರಹಗಳು ಸ್ಥಿತ್ಯಂತರ ಇರೋಲ್ಲ, ಹುಡುಕೊಂಡು ಬರ್ತವೆ, ಹುಡುಕಿಕೊಂಡು ಎಲ್ಲೆಲ್ಲಿಂದಲೋ ಯಾವ್ಯಾವುದೋ ರೀತಿಯಲ್ಲಿ. ಸುಪ್ರೀಂ ಕೋರ್ಟ್ ಕೇಳಿದೆ ಅಲ್ಲ, ಏನ್ ಮಾಡ್ತಿದ್ರಿ ಅವ್ರು 40,000 50,000 ಟಿಕೆಟ್ ಮಾಡೋವರೆಗೂ ಅಂತ ಗವರ್ಮೆಂಟ್ ನಾಗ ಕೇಳಿದೆ. ಬ್ಯಾನ್ ಮಾಡ್ಬಿಡ್ಬೇಕಿತ್ತು, ಬೇರೆ ಆಲ್ಟರ್ನೇಟಿವ್ ಮಾಡ್ಬೇಕಿತ್ತು. ಇಂಡಿಗೋದು ಟೋಟಲ್ 60-70% ಅಂತನಲ್ವಾ, 30% ಕಿತ್ತು ಬಿಸಾಕ್ಬೇಕು ಅವ್ರು. ಎಸ್, ಇನ್ನೊಂದು ಇವಾಗ ಸರ್ಕಾರ ನಿಜ ಹೇಳ್ಬೇಕು ಅಂದ್ರೆ ಒಂದು ಏರ್ಲೈನ್ಸ್ ತರಬೇಕು. ಈ ತರದ್ದು ಮೊನಾಪಲಿಯನ್ನ ಬಿಡಬಾರ್ದು. ಹೇಗೆ BL, BHL, BML, HL ನವರತ್ನಗಳನ್ನ ಸರ್ಕಾರ ತಂತೋ, ಈಗ ವಿಮಾನಯಾನ ಏರ್ಲೈನ್ಸ್ ಅಲ್ಲೂ ಸರ್ಕಾರದ ಹತ್ರ ದುಡ್ಡ ಇಲ್ಲ. LIC ಅವರು 60,000 ಕೋಟಿ ಅದಾನಿಗೆ ಕೊಡ್ತಾರೆ, ನಮಗ್ ಕೊಡಲ್ವಾ ಗೌರ್ಮೆಂಟ್ಗೆ? ತಗೊಂಡು ಇಮಿಡಿಯೇಟ್ ಒಂದು 100 ಪ್ಲೇನೋ 200 ಪ್ಲೇನೋ 300 ಪ್ಲೇನೋ ಬಾಡಿಗೆಗೆ ತಗೊಂಡು ಬಿಡೋಣ. ಗೌರ್ಮೆಂಟ್ ಅದಕ್ಕೊಂದು ಪ್ರೋಟೋಕಾಲ್ ಹಾಕ್ಲಿ. ತುಂಬಾ ಪೈಲಟ್ಗಳು ಎಷ್ಟೋ ಜನ ಮುಗಿಸ್ಕೊಂಡಿದ್ದಾರೆ, ಟ್ರೈನಿಂಗ್ ಆಗಿದೆ, 5,000 10,000 ಕಿಲೋಮೀಟರ್ಗಳು ಓಡಿಸಿರೋ ಅನುಭವಗಳಿದಾವೆ. ಅವ್ರನ್ನ ಕರ್ಕೊಂಡು ಬಂದು ಮಾಡೋಣ ಸಣ್ಣ ಸಿಟಿಗಳಿಗೆ. ಬ್ಯಾಕಪ್ ಪ್ಲಾನ್. ಎಲ್ಲದಕ್ಕೂ ಪ್ರೈವೇಟೈಸೇಷನ್ ಅಂದ್ರೆ ಮೊನಾಪಲಿ ಹೀಗೆ ಆಗೋದು. ಗವರ್ಮೆಂಟ್ ಕೆಲವೊಂದು ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು. ಹೇಗೆ ಮಿಲಿಟರಿ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿದ್ಯೋ, ಈ ತರದ್ದು ಎಲ್ಲೆಲ್ಲಿ ನಡೀತಿದ್ಯೋ ಇಮಿಡಿಯೇಟ್ ಒಂದು ಆಕ್ಷನ್ ಪ್ಲಾನ್ ತಗೊಂಡಿಲ್ಲ ಅಷ್ಟೇ.
ಈ ಒಂದು ಶನಿ, ರಾಹು, ಕುಜ, ಬುಧ, ಚಂದ್ರ, ಕೇತು ಒಳ್ಳೆ ಲಕ್ಷಣ ಅಲ್ಲ ಮಕ್ಕಳೇ. ಏನೋ ಒಂದು ದೊಡ್ಡ ದೊಡ್ಡ ಸುನಾಮಿ, ಅಲೆ, ಭೂಕಂಪ, ಜ್ವಾಲಾಮುಖಿ ಸ್ಫೋಟ, ಅವಘಡಗಳು, ಅಪಘಾತಗಳ ಸೂಚನೆಯ ಒಂದು ಪ್ರಭಾವ. ವೆರಿ ಕೇರ್ಫುಲ್ ಫಾರ್ ನೆಕ್ಸ್ಟ್ 15-16 ಡೇಸ್. ಕನ್ಫರ್ಮ್ ಜನವರಿ 16ರವರೆಗೂ ಏನ್ ಬೇಕಾದ್ರೂ ನಡಿಬೋದು. ಒಂದು ಅಲ್ಲೋಲ ಕಲ್ಲೋಲಗಳ ಸೃಷ್ಟಿ. ಯಾಕಂದ್ರೆ ಕುಜ ಬಂದು ಹೇಗೇನ್ ಲಾಕ್ಸ್ ವಿತ್ ರಾಹು ಡೈರೆಕ್ಟ್ಲಿ, ಸ್ಟ್ರೈಟ್ ಅವೇ ಆಟ ಬಾಂಬ್. ಅದು ಕುಜ ರಾಹು ಸೇರಿ ಶನಿ ನೋಡ್ತಾರೆ. ಅದೃಷ್ಟಕ್ಕೆ ವಕ್ರವಾಗಿ ಗುರು ಸ್ವಲ್ಪ ನೋಡ್ತಾನೆ, ಅದರಿಂದ ತಪ್ಪಿಸ್ಕೋತೇವೆ. ದೊಡ್ಡ ದೊಡ್ಡದಿಲ್ಲ ಅಂದ್ರೆ ನಾನು ಹೇಳಿದಾಗೆ ವಿಮಾನಯಾನಗಳ ಸಂಸ್ಥೆಗಳೆಲ್ಲ ಒಂದು ದೊಡ್ಡ ಅವಘಡಗಳು ಅಂತ ಹೇಳಿದ್ದೆ. ಈ ರೀತಿ ಅಂತ ನಾವು ಕೂಡ ಜಡ್ಜ್ಮೆಂಟ್ ಮಾಡಿರ್ಲಿಲ್ಲ. ಒಳ್ಳೇದಾಯ್ತು, ಯಾರ ಜನಗಳಿಗೂ ಏನು ತೊಂದರೆಗಳಾಗ್ಲಿಲ್ಲ. ಎಚ್ಚರಿಕೆ. ವೃಷಭ ರಾಶಿ. ಚಂದ್ರ ಸೂರ್ಯನ್ ಸಾರ ಸ್ವಲ್ಪ ಟೆನ್ಷನ್ನೇ. ಅಲ್ಲೆಲ್ಲೋ ಮನೆ, ಮರ್ಯಾದೆ, ಗೌರವ. ಮರ್ಯಾದೆ ಬೇಕು ಅಂದ್ರೆ ದುಡ್ಡು ಬಿಡಬೇಕು, ದುಡ್ಡು ಬೇಕು ಅಂದ್ರೆ ಮರ್ಯಾದೆ ಬಿಡಬೇಕು. ಈ ದುಡ್ಡಿರೋರೆಲ್ಲ ನೋಡಿ, ತುಂಬಾ ದುಡ್ಡಿರೋರು, 100 ಕೋಟಿಯ ಮೇಲೆ ದುಡ್ಡಿದೆ ಅಂದ್ರೆ ಮಕ್ಕಳೇ ನೆನ್ಪಿಟ್ಕೊಳ್ಳಿ, ಅವನ ಅನ್ಯಾಯ ಮಾಡಿ ಸಂಪಾದಿಸಿರೋದು. ಸ್ಟ್ರೈಟ್ ಅವೇ ಹೇಳ್ತಾರೆ. ಅದು ಯಾವ ಸಂಸ್ಥೆ ಆದ್ರೂ ಸರಿ, ಯಾವ ಸಂಸ್ಥೆ ಆದ್ರೂ ಸರಿ. ನೋಡಿ, ಮೊನ್ನೆ ತಿರುಪತಿನಲ್ಲಿ ಶಲ್ಯದಲ್ಲೂ 50-60 ಕೋಟಿ ಡಮಾಲು ಡುಮಿಲು. 300 ರೂಪಾಯಿ ಶಲ್ಯನ ಕೊಟ್ಬಿಟ್ಟು 1300 ರೂಪಾಯಿ ಬಿಲ್ಲಿಗಳು ಮಾಡ್ಕೊಂಡಿದ್ದಾರೆ. ಕಡಿಮೆ ಅಂದ್ರೆ 10-15 ವರ್ಷದಿಂದ ಮಾಡಿರೋ ಗೋಟಾಲಗಳು ಪ್ರತಿಯೊಂದ್ರಲ್ಲೂ ನೋಡಿ. ಅದಕ್ಕೆ ತುಂಬಾ ದೊಡ್ಡದಾಯ್ತು ಪ್ರಾಬ್ಲಮ್. ಮರ್ಯಾದೆ ಬೇಕು, ದುಡ್ಡು ಬಿಡಬೇಕು. ದುಡ್ಡಿರೋದೆಲ್ಲ ಮರ್ಯಾದೆ ಬಿಟ್ಟವ್ರ ಹತ್ರನೇ. ಹೌದು, ಮರ್ಯಾದಸ್ತ್ರ ಹತ್ರ ದುಡ್ಡಿರುತ್ತೆ, ಪ್ರಾಣ ಕೊಟ್ಬಿಡ್ತೀವಿ ನಾವು. ನಮ್ಮ ಹತ್ರ ಪ್ರಾಣ ಒಂಚೂರಿದೆ ಅಷ್ಟೇ. ಸೊ ಇವತ್ತು ನೋಡಿ ಮಕ್ಕಳು, ಮರ್ಯಾದೆ ಬೇಕಾ, ದುಡ್ಡು ಬೇಕಾ? ಮಿಥುನ ರಾಶಿ. ಪರವಾಗಿಲ್ಲ, ವೃತ್ತಿಗೇನು ಅಂತ ತೊಂದರೆ ಏನಿಲ್ಲ. ಕನ್ಸಲ್ಟೆಂಟ್, ಫ್ಯಾಷನ್ ಕನ್ಸಲ್ಟೆಂಟ್, ಬಟ್ಟೆ ಕನ್ಸಲ್ಟೆಂಟ್, ಗಾರ್ಮೆಂಟ್ಸು, ಅಲಂಕಾರ, ಉಪ್ಪ, ಊರಣ, ಡಿಸೈನಿಂಗ್, ಟೆಕ್ನಿಕಲ್, ಬ್ಯೂಟಿಫುಲ್ ಜರ್ನಿ ಆಗತಕ್ಕಂಥ ಒಂದು ದಿನವಾಗಿರುತ್ತೆ. ಇನ್ನು ಕರ್ಕಾಟಕ ರಾಶಿ. ಚಂದ್ರ ಸೂರ್ಯನ ಭಾವ, ಸೂರ್ಯ ಪಂಚಮದಲ್ಲಿ. ಮಕ್ಕಳು, ಮನೆ, ಕುಟುಂಬ, ಅಲ್ಲೆಲ್ಲೋ ಜವಾಬ್ದಾರಿಗಳು ನಿಜವೇ. ನಾಳಿನ ಸಂಚಿಕೆನಲ್ಲಿ ಹೇಳ್ತಾನೆ ಮಕ್ಕಳೇ, ನಾವು ಒಂದು 5 ಮಿನಿಮಮ್ ವಿಧಿಬದ್ಧ ಶಾಸನಗಳಿಂದ ಹುಟ್ಟಿರ್ತಾರೆ. ಆ ಶಾಸನಗಳೇನು? 5 ಶಾಸನ ಭಗವಂತ ಕಳಿಸಿರ್ತಾನೆ. ಅದ್ರ ಜೊತೆಲಿ ಇನ್ನೂ 18 ಇದೆ, ಬಟ್ 5 ಅತಿ ಮುಖ್ಯ. ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಇಟ್ ಈಸ್ ಪ್ರೀ ರಿಟರ್ನ್ಡ್ ಅಂಡ್ ಪ್ರೀ ಡಿಟರ್ಮೈನ್ಡ್ ಅಂಡ್ ಪ್ರೀ ಪ್ಲಾನ್ ಅಂಡ್ ಡಿಸೈನ್ಡ್ ಅಷ್ಟೇ. ಸೊ ಕರ್ಕಾಟಕ ರಾಶಿ ಜವಾಬ್ದಾರಿ ಅಂತ ಅನ್ಕೋತೀರಿ, ಏನೂ ಆಗಲ್ಲ, ನಿಭಾಯಿಸಿ. ಒಳ್ಳೆ ಇದೆ. ದೇವ್ರು ಎಲ್ರಿಗೂ ಜವಾಬ್ದಾರಿ ಕೊಡಲ್ಲ ಮಕ್ಕಳೇ. ಒಳ್ಳೆ ಗಂಡ, ಒಳ್ಳೆ ಅಪ್ಪ, ಒಳ್ಳೆ ಅಮ್ಮ, ಒಳ್ಳೆ ಅಣ್ಣ, ಒಳ್ಳೆ ತಮ್ಮ, ಒಳ್ಳೆ ಯಜಮಾನ, ಒಳ್ಳೆ ಸೇವಕ. ದಟ್ ಈಸ್ ಅ ಬ್ಯೂಟಿಫುಲ್. ನನ್ಗೊಂದು ಕೊಟ್ಟಿದ್ದಾನೆ, ಮಾಡ್ತಾ ಹೋಗೋಣ ತೃಪ್ತಿಯಿಂದ. ಇನ್ನು ಸಿಂಹ ರಾಶಿ. ಚಂದ್ರ ವಾಗ್ದೋಷ ಸ್ವಲ್ಪ ನೋಡ್ಕೊಂಡು, ಯಾರ್ಮೇಲೆ ಆದ್ರೂ ಏನಾದ್ರೂ ಒಂದು ಸಣ್ಣ ಮುನಿಸು, ಜಗಳ, ಲಟ್ಪಟ್ ಅಂದ್ಬಿಡ್ತೀರಿ. ಮಿಕ್ಕಂತ ಏನ್ ತೊಂದರೆ ಇಲ್ಲ, ವೃತ್ತಿಗೆ ಸಂಬಂಧಪಟ್ಟಂತೆ. ಯು ಆರ್ ಆಲ್ವೇಸ್ ಸಿಂಹ ಮಕ್ಕಳೇ. ನೀವೆಲ್ಲಿದ್ದರೂ ಸಿಂಹವೇ, ಯೋಚನೆ ಮಾಡಬೇಡಿ. ಯಾಕೆ ತಲೆ ಕೆಡ್ಸ್ಕೊತೀರಿ? ಆರಾಮ್ಸೆ ನಿಮ್ ಕೆಲಸ ಮಾಡ್ಕೊಂಡ್ರಿ, ನಿಮ್ ಪಾಡಿಗೆ ನೀವು ಮಾಡ್ಕೊಂಡೋಗಿ. ಏನೋ ಆಗ್ಬಿಡುತ್ತೆ, ಏನೂ ಆಗಲ್ಲ. ತಡಿಯೋಕ್ಕಾಗುತ್ತಾ? ವಸಿಷ್ಠರು ಖುದ್ದು ಇದ್ದು ಇಷ್ಟು ಬಿಡಿ. ರಾಮಾಯಣವನ್ನ ರಾಮ ಹುಟ್ಟುವ ಮೊದಲೇ ವಾಲ್ಮೀಕಿಗಳು ಬರೆದಿದ್ರು, ನಂಬ್ತೀರಾ? ಮಹಾಭಾರತ ನಡೆಯೋಕ್ ಮುನ್ನಲೇ ವೇದವ್ಯಾಸರು ಬರೆದಿದ್ರು. ಬರೆದಿರೋರು ಸ್ವಲ್ಪ ಚೇಂಜ್ ಮಾಡ್ಬೋದಿತ್ತಲ್ವಾ? ಮುಂದೆ ನಡೆಯುವ ತ್ರಿಕಾಲ ಜ್ಞಾನಿಗಳು. ದಟ್ ಈಸ್ ಮೈ ಇಂಡಿಯಾ. ಬರೆದ ಮೇಲೆ ಪುಸ್ತಕ, ನಡೆದ ಮೇಲೆ ಬರೆಯೋದಲ್ಲ. ಡೇಟಾ, ಪ್ರೂಫು, ಅದು ಬೇರೆ ದೇಶ, ಅದು ಬೇರೆ ಊರು. ನನ್ನ ದೇಶದಲ್ಲಿ ಮೊದಲೇ ನಡೆಯುವುದನ್ನ ಬರೆದಿಟ್ಟಂಥದ್ದು, ಮೊದಲೇ ನಡೆದಂಥದ್ದು. ಅದು ಮಹಾಭಾರತ ಇರಲಿ, ರಾಮಾಯಣ ಇರಲಿ. ಹಿಂಗೆ ಒಬ್ಬ ಪುಣ್ಯಾತ್ಮ ಹುಡ್ತಾನೆ, ಹೀಗೆ ಆಗುತ್ತೆ, ಹಿಂಗೆ ಆಗುತ್ತೆ. ಪ್ರತಿ ಹೆಜ್ಜೆಯಲ್ಲೂ ಅವ್ರ ಮನಸ್ಸಲ್ಲಿ ನಡೆಯತಕ್ಕಂಥದ್ದನ್ನ ಸಮೇತ ಶ್ಲೋಕಗಳ ಮೂಲಕ ಬರೆದಿದ್ದಾರೆ ಅಂದ್ರೆ ಯೋಚನೆ ಮಾಡಿ ನೋಡಿ. ಸೊ ಸಿಂಹ, ನೀವೆಲ್ಲಿದ್ದರೂ ಸಿಂಹವೇ. ಸೊ ಯಾವುದು ತಡೆಯಕ್ಕೆ ಹೋಗಲ್ಲ. ಧೈರ್ಯವಾಗಿ, ನಿರ್ಭಯವಾಗಿ ನಿಮ್ಮ ಕೆಲಸ ಕಾರ್ಯ ಮಾಡ್ಕೊಂಡು ಹೋಗಿ.
ಇನ್ನು ವಿಶೇಷವಾಗಿ ಕನ್ಯಾ ರಾಶಿ. ಚಂದ್ರ ನಿಮ್ಮನೇಲೆ ಲಾಭಾಧಿಪತಿ, ಸ್ವಲ್ಪ ಖರ್ಚು ಅಷ್ಟೆ, ಸುಮ್ಮನೆ ಟೆನ್ಷನ್ ತಗೋತೀರಿ. ನೀವು ಎಲ್ಲಿದ್ದರೂ ಗರ್ವವಂತರೆ, ಗರ್ವಕ್ಕೆ ಬದುಕುವ ಕೆಲವು ರಾಶಿಗಳು ಇರುತ್ತೆ, ಅದರಲ್ಲಿ ಒಬ್ರು ಕನ್ಯಾ. ಎಲ್ಲಿದ್ರು ಕಾಲ ಮೇಲೆ ಕಾಲ ಹಾಕೊಂಡು ಕೂತ್ಕೊಳ್ಳೋ ತಾಕತ್ ನಿಮ್ಗೆ ದೇವ್ರು ಕೊಟ್ಟಿದ್ದಾನೆ. ಯಾಕೆ ಯೋಚನೆ ಮಾಡ್ತೀರಿ? ಯಾರು ನಿಮ್ಮಿಂದ ಏನು ತಗೊಂಡೋಗಕ್ಕಾಗಲ್ಲ. ಇವತ್ತು ಅಂತ ದಿನ ವೃತ್ತಿ, ಉದ್ಯೋಗ, ಕೆಲಸ, ವ್ಯವಸ್ಥೆ, ಬ್ಯೂಟಿಫುಲ್ ಜರ್ನಿ. ಸ್ವಲ್ಪ ಪಿತ್ತ ಜಾಸ್ತಿ ಆಗುತ್ತೆ, ಸ್ವಲ್ಪ ಜೀರಿಗೆ ನೆನೆಸಿ ಜೀರಿಗೆಯನ್ನ ಊಟದಲ್ಲಿ ಹೆಚ್ಚಾಗಿ ಬಳಸಿ. ಇನ್ನು ವಿಶೇಷವಾಗಿ ತುಲಾ ರಾಶಿ. ಚಂದ್ರ 12ನೇ ಮನೆ, ಖರ್ಚುಗಳು, ಮನೆದು, ಜವಾಬ್ದಾರಿದು, ಏನೋ ನೀವು ಹಾಗೆ ಸ್ವಲ್ಪ 10 ಕೊಟ್ರೆ ಅತ್ತೆ ಕಡೆ, 20 ಕೊಟ್ರೆ ಸೊಸೆ ಕಡೆ ಅನ್ನೋ ಥರ ನಿಮ್ಗೆ 10 ರೂಪಾಯಿನೂ 20 ರೂಪಾಯಿನೂ ಎರಡೂ ಸೆಂಟ್ರಲ್ ಇಟ್ಬಿಟ್ಟಿರುತ್ತೆ. ಕಡೆ ಅತ್ತೆನೂ ನೋಡ್ತಾ ಐತೆ, ಕಡೆ ಸೊಸೆನೂ ನೋಡ್ತಾ ಐತೆ, ಸೆಂಟ್ರಲ್ ಸಿಕ್ಕಾಕೊಂಡಿರೋ ಕತೆ ಥರ. ಸೆಂಟ್ರಲ್ಲಿ ಇದು ಹೆಂಗಿರುತ್ತೆ ಅಂದ್ರೆ, ನೀವೆಷ್ಟೇ ಚೆನ್ನಾಗಿ ನೋಡಿ, ನಿಮ್ಮ ಹೆಂಡತಿ ನಿಮ್ಮ ಬಗ್ಗೆ ಹೇಳೋದು ಒಂದೇ ಒಂದು ಡೈಲಾಗ್ ಬೇರೆಯವ್ರ ಹತ್ರ, ಏನ್ ಗೊತ್ತಾ? ಕಟ್ಕೊಂಡು ಏಜೋದೇ ಆಗ್ಬಿಟ್ಟಿದೆ ಜೀವನ ಪರ್ಯಂತ. ನಿಮ್ ಬಗ್ಗೆ ತಿಳ್ಕೊಬೇಕು ಅಂದ್ರೆ ನಿಮ್ಮ ಹೆಂಡತಿ ಇನ್ನೊಬ್ರ ಹತ್ರ ಏನ್ ಹೇಳಿದ್ರು, ನೀವು ತುಂಬಾ ಊರಿಗೆಲ್ಲ ದೊರೆ ಇರ್ಬೋದು, ಏನೇ ಇರ್ಬೋದು. ನನ್ನ ಮನೇಲೂ ಅದೇ ಕತೆ. ಅಯ್ಯೋ ನಿಮ್ಮನ್ನ ಕಟ್ಕೊಂಡು ಈಗೋದಾಗ್ಬಿಟ್ಟಿದೆ. ಇವತ್ತು ಆ ರೀತಿ ಇರುತ್ತೆ ತುಲಾ ರಾಶಿಗೆ. ಈಗೋದಾಗ್ಬಿಟ್ಟಿರುತ್ತೆ. ಹಿಂಗ್ ಇಟ್ಕೊಂಡು ನಿಮ್ಮನ್ನ ಏನಾದ್ರೂ ಒಂದು ಕಮಿಟ್ಮೆಂಟು, ಮನೇನ, ಅದು ಇದು, ತಿನ್ನೋಣ ಶುಗರ್ ಆಗ್ಬಿಟ್ರೆ, ತಿನ್ನೋಣ ಕೊಲೆಸ್ಟ್ರಾಲ್ ಏರ್ಬಿಟ್ರೆ, BP ಏರ್ಬಿಟ್ರೆ, ಈ ಒಂದು ಚಾಯಲ್ಲಿ ಬಿದ್ದು ಒದ್ದಾಡ್ತಕ್ಕಂಥದ್ದಾಗುತ್ತೆ. ಇನ್ನೇನು ಸಮಸ್ಯೆ ಇಲ್ಲ, ನಮ್ದೇ ನಿಮ್ ಕೆಲಸ ಮಾಡ್ಕೊಂಡು ಹೋಗಿ. ಇನ್ನು ವೃಶ್ಚಿಕ ರಾಶಿ. ಚಂದ್ರ ಲಾಭ, 100% ವೃತ್ತಿ, ಉದ್ಯೋಗ, ಒಂದು ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು, ಕೆಲಸಗಳು ಬರ್ತಕ್ಕಂಥದ್ದಾಗುತ್ತೆ. ಇಟ್ಸ್ ಲೈಕ್ ಎ 5x. ನಿಮ್ ಶಕ್ತಿಗೆ ಮೀರಿ 5 ಪಟ್ಟು ಜವಾಬ್ದಾರಿ, ಕಮಿಟ್ಮೆಂಟ್, ಇನ್ಕಮ್. ಎಷ್ಟು ದೊಡ್ಡ ಎತ್ತರವೋ ಅಷ್ಟು ದೊಡ್ಡ ಇನ್ಕಮ್, ಎಷ್ಟು ದೊಡ್ಡ ಎತ್ತರವೋ ಅಷ್ಟು ದೊಡ್ಡ ಭಾರ ಕೂಡ. ಎಷ್ಟು ಭಾರ ಹೊರ್ತಿರೋ ಅಷ್ಟು ಶಕ್ತಿ ನಿಮ್ಮದು ಆಗತಕ್ಕಂಥದ್ದು. ನಾವು ಓಡಿದೀವಿ ಇವತ್ತು, ಓಡಿ ನೀವು ಅಂದ, ಆನಂದ, ಐಶ್ವರ್ಯ ಎಲ್ಲವನ್ನು ನೋಡತಕ್ಕಂಥ ದಿನ. ವಿಜಯ ಮಾಲೆ. ಧನುಸು ರಾಶಿ. ನಿಮಗೂ ಅಷ್ಟೇ, ಬಟ್ ದೂರದ ಕೆಲಸಗಳು ಸ್ವಲ್ಪ ಎಳೆದಾಟ. ಯಾಕಂದ್ರೆ ಭಾಗ್ಯಾಧಿಪತಿ 12ನೇ ಮನೆ ಅಲ್ವಾ, ಅನ್ಎಕ್ಸ್ಪೆಕ್ಟೆಡ್ ಖರ್ಚು, ದೊಡ್ಡದು, ದೂರದ್ದು, ದೂರ ಪ್ಲಾನು, ದೂರ ಲೆಕ್ಕಾಚಾರ, ಈ ಥರದ್ರಲ್ಲಿ ಏನೋ ಒಂದು ಒದ್ದಾಟಗಳಿದ್ದಾವಲ್ವಾ, ಅಲ್ಲೊಂದು ಸಣ್ಣ ಒಂದು ಗಮ್ಯ ಎಳೆದಾಟ ಆಗತಕ್ಕಂಥ ಒಂದು ಭಾವಾರ್ಥಕ್ಕಾಗುತ್ತೆ ಧನುಸು ರಾಶಿಗೆ. ದೂರದ ನಂಬ್ಲಿಕ್ಕೆ ಹೋಗ್ಬೇಡಿ. ದೂರದ ಬೆಟ್ಟ ನುಣ್ಣಗೇನೆ ಕಾಣಿಸೋದು, ಎಲ್ಲೋ ಇದಾಗುತ್ತಂತೆ, ಎಲ್ಲೋ ಬರುತ್ತಂತೆ, ಗೊತ್ತಿಲ್ಲದ್ದು ಇನ್ನೊಂದು ಏನು ಮಾಡ್ಲಿಕ್ಕೆ ಹೋಗ್ಬೇಡಿ. ನಿಮಗೇನು ಗೊತ್ತಿದೆಯೋ ಅದನ್ನ ಮಾಡ್ಕೊಂಡು ಹೋಗಿ ಸಾಕು. ಇಟ್ಸ್ ಅ ಕಂಫರ್ಟಬಲ್ ಝೋನ್. ಮಕರ ರಾಶಿ. ಸಪ್ತಮಾಧಿಪತಿ ಭಾಗ್ಯದಲ್ಲಿದ್ದಾನೆ. ಖಂಡಿತ ಭಾಗ್ಯೋದಯ, ಕೊಡೋದು, ತಗೊಳ್ಳೋದು, ಮಾಡೋದು. ಭಾಗ್ಯಾಧಿಪತಿ ಲಾಭದಲ್ಲಿ. ಖಂಡಿತ ಮಕರ ರಾಶಿಯವ್ರಿಗೂ ಇವತ್ತು ಲಾಟ್ರಿ ಹೊಡೆದಾಗೇನೆ. ಏನಾದ್ರೂ ಒಂದು ವೃತ್ತಿಪರವಾಗಿ, ಉದ್ಯೋಗ ಪರ ಒಂಥರ ಆನಂದ, ಓಡಾಟ, ಸುತ್ತಾಟ, ಕೈ ತುಂಬಾ ದುಡ್ಡು, ತೃಪ್ತಿ, ಸಮಾಧಾನ ಇವೆಲ್ಲವನ್ನ ನೋಡತಕ್ಕಂಥ ಒಂದು ದಿನ. ಕುಂಭರಾಶಿ ಷಷ್ಠಿ. ಅಷ್ಟಮೇ ದಶಮ. ಖಂಡಿತ ತಲೆ ಕೆಡಿಸುತ್ತೆ ಇವತ್ತು ವೃತ್ತಿಪರವಾಗಿ, ಓಡಾಟ, ಸುತ್ತಾಟ, ಟೆನ್ಷನ್ ಇದೆಲ್ಲ. ಬಟ್ ಅಷ್ಟಮಾಧಿಪತಿ ವಿಪರೀತ ರಾಜಯೋಗದಲ್ಲಿರೋದ್ರಿಂದ ಇವತ್ತು 8 ಅವರ್ ಕೆಲಸ ಅಲ್ಲ, 12 ಅವರ್ 16 ಅವರ್ ಕೆಲಸ, ಹಾಗೆ 16 ಅವರ್ ಇನ್ಕಮ್ ಕೂಡ ಆಗತಕ್ಕಂಥ ಚಾಯ್ ನಿಮ್ಮದಾಗತಕ್ಕಂಥ ದಿನ. ಸೊ ಟೆನ್ಷನ್ ಇರುತ್ತೆ, ಹೊರೆ ಇರುತ್ತೆ, ಬಟ್ ಯು ವಿಲ್ ಡ್ರೈವ್ ಇಟ್. ಬಟ್ ಮೀನ ರಾಶಿ ಇದೆಯಲ್ಲ, ಪೂರ್ವ ಪುಣ್ಯ ಸ್ಥಾನಾಧಿಪತಿ ಸಪ್ತಮದಲ್ಲಿದ್ದು, ಸಪ್ತಮಾಧಿಪತಿ ಭಾಗ್ಯದಲ್ಲಿದ್ದು, ಭಾಗ್ಯಾಧಿಪತಿ ದಶಮ. ಅರ್ರೆ ಇದು ಹೆಂಗೆ ಅಂದ್ರೆ, ಒಂದು ಜಾಮೂನ್ ಜೊತೆನಲ್ಲಿ ಐಸ್ ಕ್ರೀಮ್ ಜೊತೆನಲ್ಲಿ ಇನ್ನೊಂದು ಏನೋ ಒಂದು ಹಾಕಿದ್ದಾರೆ ಅನ್ನೋ ತರ, ಒಂದ್ರ ಮೇಲೊಂದು ಲೇಯರು, ಸ್ವೀಟ್ ಲೇಯರ್ಸು. ಈ ಚಂದ್ರಕಲಾ ಅಂತಿದೆ, ನಂಗೆ ತುಂಬಾ ಇಷ್ಟ, ತಿಂತಿರ್ತೇನೆ. ಮನೇಲಿ ಮಾಡ್ತಾರೆ, ತುಪ್ಪ ಎಲ್ಲ ಹಾಕ್ಬಿಡ್ತಾರೆ, ತಿನ್ನೋದಿಲ್ಲ. ಮನೇಲಿ ಅದ್ಭುತವಾಗಿ ಬಾ ಅದನ್ನ ತುಂಬಾ ಚೆನ್ನಾಗಿ ಅದ್ರ ಒಳಗಡೆ ಒಂದು ಹೂರಣ ಇಟ್ಟು ಮಾಡಿರುತ್ತೆ ನನ್ನ ಮಗು. ನಿಜ ಹೇಳ್ತಾನೆ, ಅಮೇಝಿಂಗ್, ಬ್ಯೂಟಿಫುಲ್ ಸ್ವೀಟ್. ತಿಂತಾನೆ,
ಅಚ್ಚುಕಟ್ಟ. ಆ ರೀತಿ ನಿಮ್ಮದು ಲೇಯರ್ ಮೇಲೆ ಲೇಯರ್. ಇವತ್ತು ನಿಮ್ಮ ವೃತ್ತಿ, ಉದ್ಯೋಗ, ಕುಟುಂಬ, ಅನುಬಂಧ, ಅನುರಾಗ ಇವೆಲ್ಲದಕ್ಕೂ ವಿಶೇಷ ಬಲ ತುಂಬಿಸ್ತಕ್ಕಂಥ ತುಂಬು ಚೈತನ್ಯದ ದಿನವಾಗಿರುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.